ಸಿದ್ದರಾಮಯ್ಯ ವಿರುದ್ಧ ಸಿಟಿ ರವಿ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ. ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜೀನಾಮೆಗೆ ಆಗ್ರಹ ಮುಂದುವರಿತಾ ಇದೆ. ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂದ್ರು. ಈಗ ಭ್ರಷ್ಟಾಚಾರದ ಶಾಪಿಂಗ್ ಮಾಲ್ ಅನ್ನ ಓಪನ್ ಮಾಡಿದ್ದಾರೆ ಅಂತ ಸಿಟಿ ರವಿ ಗುಡುಗಿದ್ದಾರೆ. ಸಿದ್ದರಾಮಯ್ಯ ಸೇರಿ ಕಾಂಗ್ರೆಸ್ ನಾಯಕರು ಭೀತಿಗೆ ಒಳಗಾಗಿದ್ದಾರೆ. ಬಂಡವಾಳ ಹೊರಗೆ ಬರಬಾರದು ಅಂತ ಸಿಬಿಐಗೆ ಅಂಕುಶವನ್ನ ಹಾಕಲಾಗಿದೆ ಅಂತ ಕೂಡ ಹೇಳಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಒಟ್ಟು 65 ಕೇಸುಗಳು ಇವೆ ಅನ್ನೋದರ ಬಗ್ಗೆ ಉಲ್ಲೇಖಿಸ್ತಾ 50 ಕೇಸ್ ತನಿಖೆ ಆಗಿಲ್ಲ ಅಂತ ಸಿಟಿ ರವಿ ತಮ್ಮ ಒಂದು ಆರೋಪವನ್ನ ಮಾಡಿದ್ದಾರೆ. ಮೊಹಮ್ಮದ್ ಕೆ ದುಕಾನ್ ಅಂತ ಹೇಳಿ ಹೇಳ್ತಾನೆ ಪಾದಯಾತ್ರೆ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಈಗ ಮೊಹಮ್ಮದ್ ಕೆ ದುಕಾನ್ ಇಲ್ಲ, ಭ್ರಷ್ಟಾಚಾರದ ಶಾಪಿಂಗ್ ಮಾಲ್ ತೆರೆದಿದ್ದಾರೆ. ಭ್ರಷ್ಟಾಚಾರ ನಡೆಸಬೇಕಾದ್ರೆ ತೋರಿಸುವ ಧೈರ್ಯವನ್ನು ಭ್ರಷ್ಟಾಚಾರದ ಆರೋಪ ಬಂದಾಗ ತನಿಖೆಗಾಗಿ ತೋರಿಸೋದಿಲ್ಲ. ಸಿದ್ದರಾಮಯ್ಯನವರು ಸೇರಿದಂತೆ ಕಾಂಗ್ರೆಸ್ ಪಾರ್ಟಿ ಭೀತಿಗೊಳಗಾಗಿದೆ, ಭಯಭೀತರಾಗಿದ್ದಾರೆ. ಒಂದೊಂದು ಆದೇಶವು ಅವರನ್ನು ಭೀತಿಗೊಳಪಡಿಸಿದೆ. ತಮ್ಮ ಬಂಡವಾಳ ಹೊರಗೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ, ಸಂವಿಧಾನಕ್ಕೆ ವಿರುದ್ಧವಾಗಿ ವರ್ತನೆ ಮಾಡ್ತಿದ್ದಾರೆ. ಕೇವಲ ತಮ್ಮ ಬಂಡವಾಳ ಹೊರಗೆ ಬರಬಾರದು, ತಮ್ಮ ಭ್ರಷ್ಟಾಚಾರ ಹೊರಗೆ ಬರಬಾರದು ಅನ್ನೋ ಕಾರಣಕ್ಕಾಗಿ ಮೊಹಮ್ಮದ್ ಕಿ ದುಕಾನ್ ಅಂತ ಹೇಳ್ಕೊಂಡು ಬಂದವರು ಈಗ ಭ್ರಷ್ಟಾಚಾರದ ಮಾಲ್ ಅನ್ನ ಓಪನ್ ಮಾಡಿದ್ದಾರೆ ಅಂತ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ಸಿಗರು ಕಪಟ ನಾಟಕ ಮಾಡೋದ್ರ ಅದರಲ್ಲಿ ಮುಂದಿದ್ದಾರೆ. ಪ್ರಜಾಪ್ರಭುತ್ವ ಸಂವಿಧಾನದ ರಕ್ಷಕರು ಅಂತ ನಾಟಕ ಆಡ್ತಾರೆ. ವಾಲ್ಮೀಕಿ ಹಗರಣ, ಮೂಡಾ ಹಗರಣ ಒಂದೊಂದೇ ಈಗ ಹೊರಕ್ಕೆ ಬರ್ತಾ ಇದೆ. ಸತ್ಯ ಹರಿಶ್ಚಂದ್ರ ಅಂತ ಅಂದುಕೊಂಡು ಸಿಎಂ ಬಂದ್ರು. ಆದ್ರೆ ಈಗ ಏನಾಯ್ತು, ಈಗ ಕೋರ್ಟ್ ಏನ್ ತೀರ್ಪು ಕೊಡ್ತು ಅಂತ ಪ್ರಶ್ನಿಸಿದ್ದಾರೆ. ಜೊತೆಗೆ ಕಾಂಗ್ರೆಸ್ನವರು ಎಕ್ಸ್ಪೋಸ್ ಆಗಿದ್ದಾರೆ ಅನ್ನೋದು ಅಶ್ವಥ್ ನಾರಾಯಣ್ ಅವರ ಮಾತು. ವಾಲ್ಮೀಕಿಯಿಂದ ಪ್ರಾರಂಭ ಆದರೆ ಇತ್ತೀಚೆಗೆ ನಡೆದಿರುವಂಥದ್ದು ಬೇರೆ ಎಲ್ಲವೂ ಇದ್ದಾವೆ. ಅಲ್ಲಿನ ಒಂದು 100% ಭ್ರಷ್ಟಾಚಾರ, 100% ಭ್ರಷ್ಟಾಚಾರ ಆಗಿರೋದು ಅವರೇ ಒಪ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳೇ ಸ್ವತಃ ಒಪ್ಕೊಂಡಿದ್ದಾರೆ. ಫ್ಲೋರ್ ಆಫ್ ದ ಹೌಸ್ನಲ್ಲಿ ಒಪ್ಕೊಂಡಿದ್ದಾರೆ. 100% ಕರಪ್ಷನ್. ಸೊ ಆಫ್ಟರ್ ಡೂಯಿಂಗ್ 100% ಕರಪ್ಷನ್ ಮಾಡಿದ್ಮೇಲೆ ಅದ್ರ ಮೇಲೆ ಇನ್ನೊಬ್ರು ಹೇಳಿಕೆ ಕೊಡ್ತಾರೆ ಏನು ಮಾಡಿಲ್ಲ ಅಂತ. ಮುಖ್ಯಮಂತ್ರಿ ಹೇಳ್ತಾರೆ, ಇನ್ನೊಬ್ರು ಅದು ಕಾಂಟ್ರಡಿಕ್ಟ್ ಆಗಿ ಅಲ್ಲೇ ಹೇಳ್ತಾರೆ. ಸೊ ಇವನ್ನೆಲ್ಲ ಮಾಡಿ ತಪ್ಪಾಗಿರೋದು ಒಪ್ಕೊಂಡಿರೋಂಥದ್ದು. ಮುಖ್ಯಮಂತ್ರಿಗಳ ವಿರುದ್ಧ ಇದು ಆಗಿರೋದು ಷಡ್ಯಂತ್ರ ಅನ್ನೋದು ಓಪನ್ ಸೀಕ್ರೆಟ್ ಅಂಡ್ ಯಾರು ಮಾಡಿದ್ದಾರೆ ಅನ್ನೋದು ಕೂಡ ಓಪನ್ ಸೀಕ್ರೆಟ್. ಇದನ್ನ ನಾನು ಓಪನ್ ಆಗಿ ಹೇಳಲ್ಲ ಅಂತ ರಮೇಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಸಿಬಿಐ ಬಗ್ಗೆ ಇವರು ಕ್ಯಾಬಿನೆಟ್ನಲ್ಲಿ ಬೇಕಾದ ನಿರ್ಣಯವನ್ನ ಮಾಡಲಿ, ನ್ಯಾಯಾಂಗ ಇಲ್ಲವೇ ಅನ್ನುವಂತಹ ಪ್ರಶ್ನೆಯನ್ನ ರಮೇಶ್ ಜಾರಕಿಹೊಳಿ ಈ ಮೂಲಕ ಮಾಡುವ ಮೂಲಕ ಸಿದ್ದರಾಮಯ್ಯ ಪರವಾಗಿ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಗರು ಏನು ಆರೋಪ ಮಾಡ್ತಾ ಇದ್ದಾರೆ, ಇದು ಓಪನ್ ಸೀಕ್ರೆಟ್ ಅನ್ನೋದು ಅವರ ಮಾತು. ಕೊನೆಗೆ ನ್ಯಾಯಾಂಗ ಇದಲ್ಲ, ಇವ್ರು ಏನು ಬೇಕಾದ್ರೆ ಮಾಡ್ಬೇಕು, ಕೊನೆಗೆ ನ್ಯಾಯಾಂಗ ಇದಲ್ಲ. ಅದು ಯಾರು ಬೇಕಾದ ಅನ್ಯಾಯ ಹೋಗಿ ಇದು ಮಾಡ್ಬೋದು. ಅದೇ ಅವರು ಟೆಂಪ್ರರಿ ಆ್ಯಕ್ಚುಲಿ ರಾಂಗ್ ಅದು ಬೇರೆ. ಈ ಹಂತದಲ್ಲಿ ಮಾಡೋದು ತಮ್ಮ ಮೇಲೆ ಅಪವಾದ ಬಂದಾಗ ಮಾಡೋದಕ್ಕೆ ಬೇರೆ ರೂಪ ಸಂಶಯ ಬರ್ತದೆ. CM DCM ಅಲ್ಲಿ ಇಬ್ಬರು ಗುರುತೋರ ಆದ್ಮೇಲೆ ಅಪವಾದ. ಈ ಸಂದರ್ಭದಲ್ಲಿ ಆ ನಿರಂತರ ತಪ್ಪು ಯಾವುದೇ ಅಂದರೆ ಅವ್ರು ಸರ ರಾಜ್ಯ ಸರ್ಕಾರ ಕ್ಯಾಬಿನೆಟ್ಗೆ ಹಕ್ಕಿದೆ. ಬಟ್ ಈ ಸಂದರ್ಭ ಮಾಡಿದ್ರೆ ರಾಂಗು. ಅದನ್ನು ನ್ಯಾಯಾಲಯದಲ್ಲಿ ಯಾರಿಗೆ ಬೇಕಾದ ಪ್ರಶ್ನೆ ಮಾಡೋದು, ನ್ಯಾಯಾಲಯದಲ್ಲೇ ನ್ಯಾಯ ಸಿಗ್ತದೆ. ಅದು ಅವರು ಸಿದ್ದರಾಮಯ್ಯ ಅವರು ಮುಗಿಸ್ಲಿಕ್ಕೆ ಅವ್ರ ಪಕ್ಷ ಮಾಡಿದ್ರು. ನಮಗೇನು ಸಂಬಂಧ, BJPಗೆ ನಮ್ಮ ವಿರೋಧ ಪಕ್ಷಾಗಿ ನಾವು ಕೆಲಸ ಮಾಡಿದ್ವಿ ಅಷ್ಟೇ. ನಮಗೆ ಕೊನೆಗೆ ನ್ಯಾಯಾಂಗ ಇದಲ್ಲ. ಬಿಜೆಪಿ ವಿರೋಧ ಪಕ್ಷವಾಗಿ ಕೆಲಸ ಮಾಡಿದೆ ಅಷ್ಟೇ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ಕಾನೂನಿದೆ, ಕಾನೂನಲ್ಲಿ ಅವರು ಎಲ್ಲವನ್ನು ಕೂಡ ಫೇಸ್ ಮಾಡ್ತಾರೆ ಅಂತ ಹೇಳೋ ಮೂಲಕವಾಗಿ ಇದೆಲ್ಲ ಷಡ್ಯಂತ್ರ, ಈ ಷಡ್ಯಂತ್ರವನ್ನು ಯಾರು ಮಾಡಿದ್ದು, ಯಾಕೆ ಮಾಡಿದ್ದು ಅನ್ನೋದನ್ನ ನಾನು ಓಪನ್ ಆಗಿ ಹೇಳಬೇಕಿಲ್ಲ ಅಂತ ರಮೇಶ್ ಜಾರಕಿಹೊಳಿ ಹೇಳೋ ಮೂಲಕವಾಗಿ ಅವರು ಪರೋಕ್ಷವಾಗಿ ಬಿಜೆಪಿ ನಾಯಕರ ವಿರುದ್ಧವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಪರವಾಗಿ ಇದ್ದ ಹಾಗೆಯೂ ಕೂಡ ಮಾತನಾಡಿದ್ದಾರೆ. ಇನ್ನು ಸಿಬಿಐ ವಿಷಯವಾಗಿ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಂತಹ ನಿರ್ಣಯ ಕುರಿತಾಗಿಯೂ ಕೂಡ ಅವರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.